ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮುಂದಿನ ನಾಮ ಶಾಂತಿ ಅಂದರೆ ಶಾಂತ ಸ್ವರೂಪಳು. ಈ ಚೈತನ್ಯ ಅನ್ನುವಂಥದ್ದು ನಮ್ಮೊಳಗಿರುವಂತಹ ಶಾಂತ ಸ್ವರೂಪ. ಈ ಚೈತನ್ಯದಲ್ಲಿ ಯಾವ ವಿಷಯದ ಬಗೆಗಾಗಲಿ ಅಥವಾ ಯಾವುದೇ ಸಮಸ್ಯೆಯ ಬಗೆಗಾಗಲಿ ನಮ್ಮಂತೆ ಗಲಿಬಿಲಿ ದ್ವಂದ್ವ ಏನೂ ಇಲ್ಲ. ಈ ಹೊರ ಜಗತ್ತಿನಲ್ಲಿ ಏನೇ ನಡೆದರೂ ಕೂಡ ಈ ಹೊರ ಜಗತ್ತಿನಲ್ಲೇ ಒಳಗಿರುವಂಥ ಈ ಚೈತನ್ಯ ಮಾತೆ ಲಲಿತಾಂಬಿಕೆ ಅವಳ ಇಚ್ಛೆಯಂತೆ ಈ ಜಗತ್ತೆಲ್ಲವನ್ನು ನಡೆಸ್ತಾಳೆ. ಇವಳ ಇಚ್ಛೆಯಂತೆಯೇ ಎಲ್ಲವೂ ನಡೀತದೆ. ನಮಗೆ ಅದು ಶುಭ ಅಂತ ಕಾಣಲಿ ಅಭ ಅಂತ ಕಾಣಲಿ, ಎರಡೂ ಕೂಡ ಅವಳ ಇಚ್ಛೆಯಂತೆಯೇ ನಡೆಯುವಂಥದ್ದು. ಇವಳು ತನ್ನ ಕರ್ತವ್ಯವಾದ ಸೃಷ್ಟಿ ಸ್ಥಿತಿ ಲಯವನ್ನು ನಡೆಸಿಯೂ ಕೂಡ ಶಾಂತಳಾಗಿ ಇರ್ತಾಳೆ. ಕೋಟಿ ಕೋಟಿ ಜೀವಜಾತಗಳು ಸತ್ತು ಬಿದ್ದರೂ ಕೂಡ ಇವಳು ಮಾತ್ರ ಶಾಂತಳಾಗಿಯೇ ಇರ್ತಾಳೆ. ಯಾಕೆಂದರೆ ಈ ರೀತಿ ಲಯವಾಗುವುದು ಅವಳ ಇಚ್ಛೆಯೇ. ಮನಸ್ಸಿನ ಅಲುಗಾಟ ಚಿಂತೆ ನಮ್ಮ ಥರ ಅವಳಿಗೆ ಇಲ್ಲ. ಹಾಗೆ ಅಂತಃಶಾಂತಿಗಾಗಿ ಯಾವ ಭಕ್ತರು ಅಥವಾ ಯಾವ ಸಾಧಕರು ತನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಆ ಸಾಧಕರ ಮನೋವ್ಯಾಪಾರವನ್ನು ಕೂಡ ನಿಲ್ಲಿಸಿ ಅವರನ್ನು ತನ್ನಂತೆ ಜ್ಞಾನಿಗಳನ್ನಾಗಿಸಿ ಶಾಂತವಾಗಿರಿಸಬಲ್ಲ ಶಾಂತಿದೇವಿ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಶಾಂತಿ ಬೇಕೋ, ನಮ್ಮೊಳಗೆ ಧ್ಯಾನಸ್ಥರಾಗಿ ಆ ಶಾಂತಿದೇವಿಯನ್ನು ನಾವು ಆರಾಧನೆ ಮಾಡಬೇಕು. ಶಾಂತಿದೇವಿ ಅಂದರೆ ಬೇರೆ ಅಲ್ಲ, ಲಲಿತಾಂಬಿಕೆ ಆ ಚೈತನ್ಯವೇ ಶಾಂತಿ. ಅವಳೇ ತುಷ್ಟಿ, ಅವಳೇ ಪುಷ್ಟಿ, ಅವಳೇ ಮತಿ, ಅವಳೇ ಧೃತಿ, ಅವಳೇ ಶಾಂತಿ, ಅವಳೇ ಎಲ್ಲವೂ ಅಂತ ಈ ನಾಮಗಳು ಒಂದೊಂದಾಗಿ ಹೇಳ್ತಾ ಇದೆ. ಉದಾಹರಣೆ ಕೊಡೋದಾದರೆ ಕೃಷ್ಣನ ಉದಾಹರಣೆ ತಗೊಳ್ಳೋಣ. ಕೃಷ್ಣನ ಬಾಲ್ಯದಲ್ಲಿ ಅವನು ಎಷ್ಟು ಜನ ರಾಕ್ಷಸರನ್ನು ಕೊಂದ ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಬೆಳೆದ ಮೇಲೆ ಕುರುಕ್ಷೇತ್ರ ಯುದ್ಧ ಆಯಿತು, ಜರಾಸಂಧನೊಡನೆ ಯುದ್ಧ ಆಯಿತು, ಯಾದವಿ ನಾಶ ಆಯಿತು. ಅವನ ಕುಲದವರೇ ಎಲ್ಲರೂ ಅವನ ಕಣ್ಣು ಮುಂದೆ ಸತ್ರು, ಹಲವರನ್ನು ಅವನೇ ಬಡಿದು ಕೊಂದ. ಈ ಎಲ್ಲ ಒಂದು ಸಂದರ್ಭಗಳಲ್ಲೂ ಕೂಡ ಕೃಷ್ಣನ ಮನಸ್ಸು ಕದಡಲಿಲ್ಲ, ಅವನಿಗೆ ದುಃಖ ಆಗಲಿಲ್ಲ. ಏನು ನಡಿಬೇಕೋ ಅದು ನಡೀತಾ ಇದೆ. ಯಾಕೆ ಅಂದರೆ ಅವನೇ ಜ್ಞಾನ ಸ್ವರೂಪ ಅಲ್ವಾ. ಸೃಷ್ಟಿ ಸ್ಥಿತಿ ಲಯ ಇದಿಷ್ಟು ಈ ಸೃಷ್ಟಿಯ ಭಾಗವೇ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಸಾಕ್ಷಿ ಈ ಸ್ಥಿತಿಯಲ್ಲಿ ನಿಂತುಬಿಟ್ಟಿದ್ದಾನೆ. ಈ ಜ್ಞಾನಿಗಳ ಸ್ಥಿತಿಯೂ ಈ ಕೃಷ್ಣನ ಸ್ಥಿತಿಯೂ ಒಂದೇ. ಅದರನ್ನೇ ಇಲ್ಲಿ ನಾವು ಈಗ ಲಲಿತಾಂಬಿಕೆ ಮಾತೆ ಅನ್ನೋದಾಗಿ ಸ್ತುತಿಸ್ತಾ ಇದ್ದೀವಲ್ವಾ. ಹಾಗಾಗಿ ಶಾಂತಿ ಅನ್ನುವಂತಹ ನಾಮದ ಸ್ತುತಿ ಅವಳಿಗೆ. ಶಾಂತ ಸ್ವರೂಪಳು. ಹೊರಗಡೆ ಏನೇ ನಡೆದರೂ ತನ್ನೊಳಗಡೆ ಮಾತ್ರ ಯಾವ ಕದಲುವಿಕೆ ಇಲ್ಲ. ಅವಳು ಶಾಂತಿ. ಪರಿಪೂರ್ಣವಾಗಿ ನಾವು ಶಾಂತಿಗಾಗಿ ಇದೇ ಚೈತನ್ಯವನ್ನು ಧ್ಯಾನಸ್ಥರಾಗಿ ಆಶ್ರಯಿಸಬೇಕು ಅನ್ನುವಂತಹ ಸೂಚನೆ ಈ ಶಾಂತಿ ಅನ್ನುವಂತಹ ನಾಮದಲ್ಲಿ ವಾಗ್ದೇವಿಯರಿಂದ ನಮಗೆ ಸಿಗ್ತಾ ಇದೆ. ನೋಡಿ, ಈ ಲಲಿತಾ ಸಹಸ್ರನಾಮದ ಕಮೆಂಟ್ಸಲ್ಲಿ ಯಾರೋ ಒಬ್ಬರು ಸೋದರಿ ಹಿಂದಿನ ಎಪಿಸೋಡನ್ನು ಕೇಳಿ ತುಂಬ ನಿರಾಳ ಅಂತ ಅನ್ನಿಸ್ತು ಅಂತ ಕಮೆಂಟ್ ಹಾಕಿದ್ದಾರೆ. ಈ ನಿರಾಳತೆ ಇದೆಯಲ್ಲ, ಈ ನಿರಾಳತೆ ಯಾವುದರಿಂದ ಬಂತು ಅಂತಂದರೆ ನಮ್ಮೊಳಗಿನ ಜ್ಞಾನ ಏನಿದೆ ಆ ಜ್ಞಾನದ ವಿಷಯವನ್ನು ನಾವು ತಿಳಿಯೋದರಿಂದ ನಮ್ಮ ಮನಸ್ಸು ನಿರಾಳವಾಗ್ತದೆ, ನಮ್ಮ ಮನಸ್ಸು ಶಾಂತಿಯುತವಾಗ್ತದೆ. ಇದರನ್ನೇ ಶಾಂತಿ ಸ್ವರೂಪ ಅಂತ ಹೇಳೋದು. ನಮ್ಮ ಮನಸ್ಸಿನಲ್ಲೇ ಇತ್ತು ಶಾಂತಿ ಅಂತರಾಳದಲ್ಲಿ, ಆದರೆ ಈ ವಿಷಯಗಳೆಲ್ಲ ನಮಗೆ ಗೊತ್ತಿಲ್ಲ. ಅದನ್ನು ಆಸಕ್ತಿಯುತವಾಗಿ ಕೇಳಿದಾಗ ನಮ್ಮ ಮನಸ್ಸು ಬಹಳಷ್ಟು ಮಟ್ಟಿಗೆ ನಿರಾಳವಾಗ್ತದೆ. ಇದು ಶಾಂತಿ ಸ್ವರೂಪ. ನಮ್ಮೊಳಗಿರುವಂತಹ ಶಾಂತಿಯ ಸ್ವರೂಪದಿಂದ ಒಂದು ಕಿರಣ ಮೇಲೆದ್ದು ಬಂದಿದ್ದು. ಈ ಶಾಂತಿ ಬಹಳಷ್ಟು ಕಾಲ ಉಳಿತದೆ ಅಂತಿಲ್ಲ, ಆದರೆ ನಾವು ಮತ್ತೆ ಮತ್ತೆ ಈ ವಿಷಯಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು ಮನಸ್ಸಿಟ್ಟು ಕೇಳೋದ್ರಿಂದ ಬಹಳ ಮಟ್ಟಿಗೆ ಶಾಂತಿಯ ಅನುಭವ ಆಗ್ತದೆ. ಮತ್ತು ನಮ್ಮ ಜೀವನವನ್ನು ಶಾಂತಿಯ ಕಡೆ ನಡೆಸಿಕೊಳ್ಳೋದು ಹೇಗೆ ಅನ್ನೋದು ನಮ್ಮೊಳಗೆ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಇದು ಈ ಒಳ ಚೈತನ್ಯದ ಜ್ಞಾನವನ್ನು ಪಸರಿಸುವ ಒಂದು ರೀತಿ ಮತ್ತು ಫಲಿತಾಂಶ ಅಂತ ಹೇಳ್ಬೋದು.
ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಆಧ್ಯಾತ್ಮಿಕ ವಿಷಯಗಳನ್ನು ಅಥವಾ ಈ ಲಲಿತಾ ಸಹಸ್ರನಾಮದ ವಿಷಯವನ್ನು ಕೇಳ್ತಾ ಹೋಗಬೇಕು. ಮುಂದಿನ ನಾಮ ಸ್ವಸ್ತಿಮತಿ. ಸ್ವಸ್ತಿಮತಿ ಅಂದರೆ ಅರ್ಥ ಮಂಗಳಕರವಾದ ಬುದ್ಧಿಯುಳ್ಳವಳು, ಮಂಗಳಕರವಾದ ಬುದ್ಧಿಯನ್ನು ದಯಪಾಲಿಸುವವಳು ಅಂತಲೂ ಅರ್ಥ ಆಗ್ತದೆ. ತಾಯಿ ಸದಾ ತನ್ನ ಸಂತತಿಯಾದ ಈ ಲೋಕದ ಜೀವಕೋಟಿಗಳಿಗೆ ಶುಭವನ್ನೇ ಯಾವಾಗಲೂ ಉಂಟು ಮಾಡ್ತಾಳೆ. ಇಲ್ಲಿ ಸ್ವಸ್ತಿ ಅಂತಂದರೆ ಮಂಗಳ ಅಂತ ಅರ್ಥ. ಮಂಗಳ ಅಂತಂದರೆ ಆತ್ಮಜ್ಞಾನವನ್ನು ಪಡೆದು ಆ ಜ್ಞಾನದ ಆನಂದದಲ್ಲೇ ಮಗ್ನರಾಗಿರುವ ಜ್ಞಾನಿಗಳ ಸ್ಥಿತಿ. ಇದಕ್ಕಿಂತ ಮಂಗಲವಾದಂಥ ಸ್ಥಿತಿ ಬೇರೊಂದಿಲ್ಲ. ಹಾಗಾಗಿಯೇ ತನ್ನಲ್ಲೇ ತಾನು ಅರಿವನ್ನು ಪಡೆದು ಅರಿವಿನ ಆನಂದವನ್ನು ಹೊಂದಿ ನಿರಾಳನಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಿಕೆ ಏನಿದೆ ಇದೇ ನಿಜವಾಗಿ ಮಂಗಳದ ಸ್ಥಿತಿ. ಈ ಪೂರ್ಣತ್ವದ ಅರಿವನ್ನು ಯಾವ ಭಕ್ತ ಅಥವಾ ಯಾವ ಸಾಧಕ ಈ ರೀತಿ ತನ್ನೊಳಗೆ ಅರಿತುಕೊಂಡು ಆರಾಧನೆ ಮಾಡ್ತಾನೋ ಅಂಥವನಿಗೆ ಇವಳು ಸ್ವಸ್ತಿಮತಿ ಅಂದರೆ ಮಂಗಳವನ್ನು ದಯಪಾಲಿಸ್ತಾಳೆ. ಅದೇ ಅವಳ ಸ್ಥಿತಿ. ಆತ್ಮಜ್ಞಾನದ ಆನಂದವೇ ಮಂಗಳದ ಸ್ಥಿತಿ. ಅದೇ ಮಂಗಳದ ಸ್ಥಿತಿಯನ್ನು ತನ್ನ ಭಕ್ತರಿಗೂ ಕೂಡ ಇವಳು ದಯಪಾಲಿಸ್ತಾಳೆ ಅಂತ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮ ಕಾಂತಿ ಅಂದರೆ ಕಾಂತಿ ಸ್ವರೂಪಳು, ದಿವ್ಯವಾದ ತೇಜಸ್ಸುಳ್ಳವಳು ಅಂತ ಅರ್ಥ. ಬ್ರಹ್ಮ ತೇಜಸ್ಸನ್ನು ಹೊಂದಿದವಳು. ಈ ಉದಾಹರಣೆ ಕೊಡೋದಾದರೆ ಮಿಣುಕುಳ, ಚಿಮಣಿ ದೀಪ, ಲಾಟೀನ್ಗಳಿಂದ ಮೊದಲುಗೊಂಡು ಈ ಭೂಮಿಯನ್ನು ಬೆಳಗುವ ಸೂರ್ಯ ಹಾಗೂ ಸೂರ್ಯನಂತಹ ಇತರ ಅನೇಕ ಕೋಟಿ ಬೆಳಕಿನ ಕಾಯಗಳು ಅಂತೇನಿವೆ, ಸೂರ್ಯ, ಚಂದ್ರ, ಅಗ್ನಿ ಮೊದಲಾದವುಗಳು ಹಾಗೂ ಅನೇಕ ನಕ್ಷತ್ರಗಳು ಇದೆಯಲ್ಲ ಬ್ರಹ್ಮಾಂಡದಲ್ಲಿ, ಈ ಎಲ್ಲದಕ್ಕೂ ಕೂಡ ಕಾಂತಿಯನ್ನೀಯುವಂಥವಳೇ ಈ ಚೈತನ್ಯ ಮಾತೆ. ಅಷ್ಟೇ ಅಲ್ಲ, ಬ್ರಹ್ಮಜ್ಞಾನದ ದಿವ್ಯ ತೇಜಸ್ಸು ಜ್ಞಾನಿಗಳಿಗೆ ಆಕೆಯಿಂದಲೇ ಬಂದಿರುವಂಥದ್ದು. ಯಾವ ಜ್ಞಾನಿಗಳ ಸಂಘದಲ್ಲಿ ನಾವು ನಮ್ಮ ಮನಸ್ಸಿಗೂ ಶಾಂತಿಯನ್ನು, ಕಾಂತಿಯನ್ನು, ತುಷ್ಟಿಯನ್ನು, ಪುಷ್ಟಿಯನ್ನು ಪಡಿತೇವೋ ಅದೆಲ್ಲ ತೇಜಸ್ಸು ಕೂಡ ಬಂದಿರುವಂಥದ್ದು ಈ ಕಾಂತಿ ಮಾತೆಯಿಂದಲೇ. ಯಾವ ಸಂತರ ಅಥವಾ ಜ್ಞಾನಿಗಳ ಸಾನ್ನಿಧ್ಯದಲ್ಲಿ ಇರುವಾಗ ನಮ್ಮ ಮನಸ್ಸು ಶಾಂತವಾಗಿ ನಿರಾಳವಾಗ್ತದೋ, ಇದೆಲ್ಲ ನಮ್ಮ ಅನುಭವದಲ್ಲಿ ಇದೆ. ಆ ನಿರಾಳತೆಯ ಶಾಂತಿ ಮತ್ತು ಕಾಂತಿ ಎರಡೂ ಕೂಡ ಅವಳೇನೆ. ಹಾಗಾಗಿ ಇಲ್ಲಿ ಕಾಂತಿ ಅನ್ನುವಂತಹ ನಾಮದ ಸ್ತುತಿ. ಕೃಷ್ಣ ಪರಮಾತ್ಮ ಈ ವಿಷಯವನ್ನು ಪುರುಷೋತ್ತಮ ಯೋಗದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ಅಂತ. ಸೂರ್ಯನಲ್ಲಿರುವ ಯಾವ ತೇಜಸ್ಸು ಜಗತ್ತೆಲ್ಲವನ್ನು ಬೆಳಗುತ್ತಿರುವುದೋ, ಚಂದ್ರನಲ್ಲಿ ಯಾವ ತೇಜಸ್ಸಿರುವುದೋ, ಅಗ್ನಿಯಲ್ಲಿ ಯಾವ ತೇಜಸ್ಸಿರುವುದೋ, ಅಂದರೆ ಈ ಲೋಕವನ್ನು ಬೆಳಗುವಂತಹ ತೇಜಸ್ಸು, ಕಾಂತಿ, ಬೆಳಕಿನ ಕಾಯಗಳು ಅಂತ ಯಾವುದೆಲ್ಲ ಇವೆಯೋ ಅದೆಲ್ಲವೂ ಕೂಡ ನನ್ನದೇ ಅಂತ ಇಲ್ಲಿ ಕೃಷ್ಣನ ಮಾತು. ಇದು ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ಸ್ಪಷ್ಟವಾಗಿ ನೋಡಿರ್ತಾನೆ. ಆ ತೇಜಸ್ಸನ್ನು ಅಂದರೆ ವಿರಾಟ್ ರೂಪದ ತೇಜಸ್ಸೇನಿದೆ, ಶ್ರೀಕೃಷ್ಣ ಭಗವಂತ ಆ ತೇಜಸ್ಸಿನ ಪ್ರತಿಮೂರ್ತಿಯಾಗಿರ್ತಾನಲ್ಲ, ಅದನ್ನು ನೋಡಿ ಅರ್ಜುನಿಗೆ ದಿವ್ಯ ದೃಷ್ಟಿಯನ್ನು ಕೃಷ್ಣ ಕೊಟ್ಟಿದ್ದರೂ ಕೂಡ ನೋಡಲಿಕ್ಕಾಗ್ದೇ ಅವನು ಕಣ್ಣು ಮುಚ್ಚುತ್ತಾನೆ, ಭಯ ಆಗ್ತದೆ. ಈ ರೀತಿ ಕಾಂತಿಯ ಒಂದು ಅಂದರೆ ಈ ಜಗತ್ತಿನ ಮೂಲ ಕಾಂತಿ ಯಾವ ರೀತಿ ಇದೆ ಅಂದರೆ ನಾವು ಸಾಮಾನ್ಯರಿಗೆ ಅದನ್ನು ದೃಷ್ಟಿ ಇಟ್ಟು ನೋಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈ ಮೂಲ ತೇಜಸ್ಸು ಇಲ್ಲಿ ಲಲಿತಾಂಬಿಕೆ ಅಥವಾ ಶ್ರೀಕೃಷ್ಣ ಅಂತ ಈ ನಾಮ ಕಾಂತಿ ಅನ್ನುವಂತಹ ನಾಮದಿಂದ ಸೂಚಿಸ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು. ದೀಪ ಹಚ್ಚುವಾಗ ನಾವು ನಿತ್ಯ ದೀಪ ಹಚ್ತೀವಿ ಅಲ್ವಾ, ಅಥವಾ ಸೂರ್ಯೋದಯ ನೋಡ್ತೀವಿ, ಚಂದ್ರನ ನೋಡ್ತೀವಿ. ಅಡುಗೆ ಮಾಡಬೇಕಾದ್ರೆ ನಾವು ಅಗ್ನಿಯನ್ನು ಉರಿಸ್ತೀವಿ. ಅದು ಒಲೆಯಲ್ಲಿರಲಿ, ಗ್ಯಾಸ್ ಇರಲಿ, ಯಾವುದರಲ್ಲಾದರೂ ನಮ್ಮ ಮನಸ್ಸಿನಲ್ಲಿ ಒಂದು ಸಲ ಇದೆಲ್ಲವೂ ಆ ಶ್ರೀಕೃಷ್ಣನ ಪ್ರತಿರೂಪ ಅನ್ನೋ ಒಂದು ವಿಚಾರವನ್ನು ಅಥವಾ ಶ್ರೀಕೃಷ್ಣನಿಂದಲೇ ಇವೆಲ್ಲ ಶಕ್ತಿಯನ್ನು, ಕಾಂತಿಯನ್ನು ಪಡ್ಕೊಂಡಿರುವಂಥದ್ದು. ಹಾಗೆ ಅಡುಗೆ ಮಾಡುವಂತಹ ಈ ನಾನೂ ಕೂಡ ಶಕ್ತಿಯನ್ನು ಪಡೆದುಕೊಂಡಿರುವಂಥದ್ದು ಆ ಚೈತನ್ಯದಿಂದಲೇ ಅನ್ನುವಂತಹ ಅನುಸಂಧಾನ ಮಾಡಿ ಅಡುಗೆ ಮಾಡಿದರೆ ನಮ್ಮ ಅಡಿಗೆ ಮಾಡುವಿಕೆಯೇ ಒಂದು ಬ್ರಹ್ಮಯಜ್ಞವಾಗ್ತದೆ. ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಇದನ್ನು ವಿಚಾರಿಸಿ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಹೋಗಬೇಕು. ಹಾಗಾದಾಗ ಮಾತ್ರ ಜೀವನವೇ ಒಂದು ತಪಸ್ಸಿನ ಮಹಾ ಸಾಧನೆ ಆಗ್ತದೆ. ಇದನ್ನು ನಾವೆಲ್ಲ ವಿಚಾರಿಸಿ ಅರ್ಥಕೋಬೇಕು. ಮುಂದಿನ ನಾಮ ನಂದಿನಿ. ನಂದಿನಿ ಅಂದರೆ ಆನಂದಿನಿ ಅಂತ ಅರ್ಥ. ನಂದಿನಿ ಅಂತ
ಕಾಮಧೇನುವಿನ ಮಗಳಾದ ಧೇನು ಏನಿದೆ ಅದಕ್ಕೂ ಕೂಡ ನಂದಿನಿ ಅನ್ನುವಂಥ ಹೆಸರು. ಕಾಮಧೇನು ಅಂದರೆ ಕೇಳಿದ್ದನ್ನು ಕೊಡುವಂತಹ ಗೋವು. ಇದೆಲ್ಲ ನಮಗೆ ಗೊತ್ತೇ ಇದೆ, ಪೌರಾಣಿಕವಾಗಿ ಬರುವಂತಹ ವಿಷಯ ಇದು. ಮೊದಲು ನಾವು ತಗೊಂಡಂಥ ನಾಮವನ್ನು ವಿವರಿಸೋದಾದರೆ, ತನ್ನ ಭಕ್ತರನ್ನು ಮತ್ತು ತನ್ನ ಜ್ಞಾನಿಗಳನ್ನು ಅವಳು ಆನಂದಪಡಿಸುವುದರಿಂದ ಈ ಮಾತೆ ಆನಂದಿನಿ. ಹಾಗೆ ಈ ನಂದಿನಿ ಅನ್ನುವಂತಹ ಗೋವಿನ ವಿಷಯವಂತಲ್ಲ, ಆ ಗೋವು ವಸಿಷ್ಠರ ಆಶ್ರಮದಲ್ಲಿತ್ತು. ಈ ಗೋವಿನ ಹಾಲನ್ನು ಕುಡಿದವರಿಗೆ ವೃದ್ಧಾಪ್ಯವೇ ಬರೋದಿಲ್ಲವಾಗಿತ್ತಂತೆ. ವಿಶ್ವಾಮಿತ್ರ ಋಷಿ ಕೌಶಿಕ ರಾಜನಾಗಿದ್ದಾಗ ವಸಿಷ್ಠರ ಆಶ್ರಮಕ್ಕೆ ಹಸಿದು ಬರ್ತಾನೆ. ಅವನ ರಾಜ ಪರಿವಾರವೂ ಬರ್ತದೆ, ದೊಡ್ಡ ಪರಿವಾರ. ಆ ರಾಜ ಪರಿವಾರಕ್ಕೆ ಈ ವಸಿಷ್ಠರು ಆತಿಥ್ಯ ಮಾಡ್ತಾರೆ. ಈ ನಂದಿನಿ ಧೇನುವಿನ ಕೃಪೆಯಿಂದಲೇ ಅವರು ರಾಜನ ಪರಿವಾರಕ್ಕೆ, ರಾಜನಿಗೆ ಯಾವ್ಯಾವ ವಿಧವಾದಂಥ ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಮಾಡಿ ಆತಿಥ್ಯ ಮಾಡ್ತಾರೆ. ಕೊನೆಗೆ ಈ ಧೇನು ಈ ಥರ ತಮ್ಮನ್ನು ಆತಿಥ್ಯ ಮಾಡಿದ್ದನ್ನು ನೋಡಿ ಬೆರಗಾಗಿ ಆ ಕೌಶಿಕ ರಾಜ, ಅಂದರೆ ವಿಶ್ವಾಮಿತ್ರನಾಗುವ ಮೊದಲು ಆ ಕೌಶಿಕ ರಾಜ ತನ್ನ ರಾಜತ್ವವನ್ನು ವಸಿಷ್ಠರ ಮೇಲೆ ತೋರಿಸ್ತಾನೆ. ಅಹಂಕಾರದಿಂದ ಆ ಧೇನು ತನಗೇ ಬೇಕು ಅಂತ ವಸಿಷ್ಠರೊಡನೆ ಯುದ್ಧ ಮಾಡ್ತಾನೆ. ಆಗ ಆ ವಸಿಷ್ಠರ ಅನುಜ್ಞೆಯ ಮೇರೆಗೆ ತನ್ನ ಶರೀರದಿಂದಲೇ ಬಹಳ ದೊಡ್ಡ ಸೇನೆಯೊಂದನ್ನು ಸೃಷ್ಟಿ ಮಾಡಿ ಆ ನಂದಿನಿ ಕೌಶಿಕ ರಾಜನನ್ನು, ಅವನ ಅಪಾರ ಸೇನೆಯನ್ನು ಹೋರಾಡಿ ಸೋಲಿಸಿ ಅವನ ಅಹಂಕಾರವನ್ನು ಮುರಿತದೆ. ಈ ಕಥೆ ಮಹಾಭಾರತದಲ್ಲಿದೆ. ವ್ಯಾಸರು ಇದನ್ನು ಹೇಳ್ತಾರೆ. ಇಂತಹ ಒಂದು ವಿಶೇಷ ಸಾಮರ್ಥ್ಯವುಳ್ಳ ಗೋವು ನಂದಿನಿ. ಆ ನಂದಿನಿ ಅನ್ನುವಂಥದ್ದು ಆದಿಶಕ್ತಿಯ ಒಂದು ರೂಪವೇ ಆದ್ದರಿಂದ ಇಲ್ಲಿ ಆ ತಾಯಿಗೆ ವಾಗ್ದೇವಿಯರಿಂದ ನಂದಿನಿ ಅನ್ನುವಂತಹ ನಾಮದ ಸ್ತುತಿ. ಮುಂದಿನ ನಾಮ ವಿಘ್ನನಾಶಿನಿ, ಅಂದರೆ ವಿಘ್ನವನ್ನು ನಾಶಪಡಿಸುವವಳು. ತನ್ನನ್ನು ಆರಾಧಿಸುವ ಭಕ್ತರ, ಆರಾಧಕರ ಜೀವನದ ವಿಘ್ನಗಳೇನಿದೆ ಅದೆಲ್ಲವನ್ನು ಕಳೆಯುವವಳು. ಈ ವಿಘ್ನಗಳನ್ನು ಒಂದು ರೀತಿಯಲ್ಲಿ ತಾನೇ ತಂದೊಡ್ತಾಳೆ. ಅವಳ ಲೀಲೆ ಅದು. ತನ್ನ ಭಕ್ತರು ಆ ಮೂಲಕ ತನ್ನನ್ನೇ ಆರಾಧಿಸ್ತಾರೋ ಇಲ್ವೋ ಅಂತ ನೋಡ್ತಾಳೆ. ಆ ರೀತಿ ಲೀಲೆಯನ್ನು ಈ ಮಾತೆ ಉಂಟು ಮಾಡ್ತಾಳೆ. ಮತ್ತು ತನ್ನನ್ನು ಆರಾಧನೆ ಮಾಡುವಂತೆ ಅವರನ್ನು ಎಚ್ಚರಿಸಿ ಹಾಗೆ ಆರಾಧನೆ ಮಾಡುವಂಥ ಭಕ್ತರ ವಿಘ್ನಗಳನ್ನು ಇವಳು ಪರಿಹರಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಕುಮಾರಗಣನಾಥಾಂಬ ಅನ್ನುವಂತಹ ಒಂದು ನಾಮದ ಸಂದರ್ಭದಲ್ಲಿ ನಾವಿದನ್ನು ನೋಡಿದ್ವಿ ಅಲ್ವಾ. ಗಣಪತಿ ವಿಘ್ನ ವಿನಾಶಕ, ಅವನ ಮಾತೆ ಇವಳು. ಹಾಗಾಗಿ ಇವಳೂ ಕೂಡ ಗಣಪತಿಯಂತೆ ವಿಘ್ನವನ್ನು ಪರಿಹರಿಸ್ತಾಳೆ. ಇನ್ನೊಂದು ರೀತಿ ಹೇಳೋದಾದರೆ, ಗಣಪತಿಗೆ ಮತ್ತು ಈ ಆದಿಶಕ್ತಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಇವಳನ್ನೇ ನಾವು ಗಣಪತಿ ಅಂತಲೂ ಆರಾಧನೆ ಮಾಡೋದು, ವಿಘ್ನ ವಿನಾಶಕ ಅಂತ ಆರಾಧನೆ ಮಾಡುವಂಥದ್ದು ಈ ಶಕ್ತಿ ಚೈತನ್ಯವನ್ನೇ ಅನ್ನುವಂತಹ ಸೂಚನೆಯನ್ನು ಈ ನಾಮ ಕೊಡ್ತಾ ಇದೆ. ಮುಂದಿನ ಶ್ಲೋಕವನ್ನು ನೋಡೋಣ. ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ತೇಜೋವತಿ. ತೇಜೋವತಿ ಅಂತಂದರೆ ತೇಜಃಪುಂಜಳು, ತೇಜಸ್ಸನ್ನು ಸ್ವತಃ ಹೊಂದಿದವಳು, ಅಂದರೆ ಸ್ವಯಂ ಪ್ರಕಾಶಳು ಅಂತ ಅರ್ಥ. ಈ ಬೆಳಕನ್ನು ನೀಡುವಂತಹ ಎಲ್ಲ ಬೆಳಕಿನ ಕಾಯ ಅಂತ ನಾವು ಏನು ಈ ಬ್ರಹ್ಮಾಂಡದಲ್ಲಿ ಕರಿತೀವಿ, ಆ ಎಲ್ಲ ಬೆಳಕಿನ ಕಾಯಗಳು ಕೂಡ ಮೂಲತಃ ಇವಳಿಂದಲೇ ತಮ್ಮ ಬೆಳಕನ್ನು ಪಡೆದುಕೊಳ್ತದೆ. ಅಂದರೆ ಎಲ್ಲ ಬೆಳಕಿಗೂ ಮೂಲ ಇವಳೇ ಅಂತಾಯಿತು ಅಲ್ವಾ. ಯಾವುದು ಆ ಬೆಳಕಿನ ಕಾಯಗಳು ನಮಗೆ ಕಣ್ಣಿಗೆ ಕಾಣುವಂಗೆ? ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಗಳು, ವಿದ್ಯುತ್ತು. ಅಷ್ಟೇ ಅಲ್ಲ, ಈ ಜಗತ್ತನ್ನು ನೋಡಿ ತಿಳಿದು ಅನುಭವಿಸುವ ನಮ್ಮ ಕಣ್ಣಿನ ಬೆಳಕಿದೆಯಲ್ಲ, ಅದೂ ಕೂಡ ಬೆಳಕು. ಈ ಬೆಳಕು ಕೂಡ ನಮ್ಮ ಮನಸ್ಸಿನ ಅರಿವಿನ ಜ್ಯೋತಿಯಿಂದ ಅನುಭವಕ್ಕೆ ಬರ್ತದಲ್ಲ, ಇದೆಲ್ಲವೂ ಕೂಡ ಸ್ವತಃ ಈ ತಾಯಿಯೇ, ಈ ಚೈತನ್ಯವೇ. ಹೊರಗಡೆನೂ ಇದ್ದಾಳೆ, ನಮ್ಮ ಒಳಗಡೆನೂ ಇದ್ದಾಳೆ. ಎಲ್ಲರ ಆತ್ಮಜ್ಯೋತಿಯಾದ ಈ ತೇಜಸ್ಸೇ ಪ್ರತಿಯೊಬ್ಬರಲ್ಲೂ ಸದಾಕಾಲ ಬೆಳಗುತ್ತಲಿದ್ದು ಈ ಜಗತ್ತನ್ನು ನಡೆಸ್ತಾ ಇರುವಂತಹ ತೇಜಸ್ಸು. ಹಾಗಾಗಿ ಅವಳಿಗೆ ತೇಜೋವತಿ ಅನ್ನುವಂಥ ನಾಮದಿಂದ ಈ ವಾಗ್ದೇವಿಯರು ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಬರ್ತದಲ್ಲ, ತುಂಬ ಚಂದದ ಶ್ಲೋಕ ಅದು.
ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಇದರ ಅರ್ಥ ಏನು ಅಂದರೆ, ಈ ಪರಂಜ್ಯೋತಿ ಬೆಳಕುಗಳಿಗೆಲ್ಲ ಬೆಳಕಾಗಿರುವುದು, ಕತ್ತಲೆಯ ಆಚೆಗೆ ಇರುವುದು, ಜ್ಞಾನವು ಜ್ಞೇಯವು ತಿಳಿಯತಕ್ಕದ್ದು, ಆ ಜ್ಞಾನದ ಫಲವೂ ಮೋಕ್ಷವೂ ಆಗಿ ಎಲ್ಲರ ಹೃದಯವನ್ನು ಬೆಳಗುತ್ತಿರುವಂತಹ ಜ್ಯೋತಿ, ಈ ಜ್ಯೋತಿ ನಾನೇ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ಇದೇ ಅರ್ಥದಲ್ಲಿ ಆ ಚೈತನ್ಯವನ್ನು ಇಲ್ಲಿ ಸ್ತ್ರೀ ರೂಪದಿಂದ ತೇಜೋವತಿ ಅನ್ನುವಂತಹ ನಾಮದಿಂದ ವಾಗ್ದೇವಿಯರು ಸ್ತುತಿಸ್ತಾರೆ. ಅಂದರೆ ನಮಗೆಲ್ಲ ಬೆಳಕನ್ನು ಕೊಡುವಂಥದ್ದು ಹಾಗೂ ನಮ್ಮೊಳಗೇ ಬೆಳಕಾಗಿರುವಂಥದ್ದು ಎರಡೂ ಕೂಡ ಅದೇ ಚೈತನ್ಯವೇ ಅಂತ ಇದರ ಅರ್ಥ. ಮುಂದಿನ ನಾಮ ತ್ರಿನಯನ. ತ್ರಿನಯನ ಅಂದರೆ ಮೂರು ಕಣ್ಣುಳ್ಳವಳು. ನಯನ ಅಂತಂದರೆ ಎರಡರ್ಥ ಇದೆ. ಒಂದು ಕಣ್ಣುಗಳು ಅಂತಲೂ ಅರ್ಥ, ಇನ್ನೊಂದು ಅರ್ಥ ನಯನ ಅಂದರೆ ಒಯ್ಯುವವಳು ಅಂತಲೂ ಅರ್ಥ. ಈ ಎರಡು ಅರ್ಥವನ್ನು ನೋಡೋಣ. ಮೊದಲಿಗೆ ಮೂರು ಕಣ್ಣುಳ್ಳವಳು ಅಂತಂದರೆ ಮೂರು ಕಣ್ಣು ಅವಳಿಗಿದೆ. ಆ ಕಣ್ಣು ಯಾವುದು ಅಂತಂದರೆ, ಒಂದು ಸೂರ್ಯ, ಇನ್ನೊಂದು ಚಂದ್ರ ಮತ್ತು ಅಗ್ನಿ. ಅಂದರೆ ಈ ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಈ ಬೆಳಕಿನ ಕಾಯಗಳು ಅಂತ ನಾವು ಯಾವ್ಯಾವುದನ್ನು ಕರಿತೀವೋ ಅದು ಈ ಚೈತನ್ಯ ಭಗವತಿಯ ಮೂರು ಕಣ್ಣುಗಳು ಅಂತ ಒಂದರ್ಥ ಈ ತ್ರಿನಯನ ಅನ್ನುವಂಥ ನಾಮ ಹೇಳುವಂಥದ್ದು. ಇನ್ನೊಂದು ಅರ್ಥ ಇದೆ, ನಯನ ಅಂತಂದರೆ ಒಯ್ಯುವವಳು, ಮೂರು ರೀತಿ ಬೆಳಕಿನಲ್ಲಿ ಜೀವವನ್ನು ಒಯ್ಯುವವಳು ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ತನ್ನ ಭಕ್ತರನ್ನು ಅಥವಾ ಈ ಲೋಕದ ಜನರನ್ನು ಮೂರು ರೀತಿಯಲ್ಲಿ ಅವರ ಗತಿಗೆ ಒಯ್ಯುವವಳು. ಒಂದು ಉತ್ತರ ಮಾರ್ಗ, ಇನ್ನೊಂದು ದಕ್ಷಿಣ ಮಾರ್ಗ ಹಾಗೂ ಮತ್ತೊಂದು ಬ್ರಹ್ಮ ಮಾರ್ಗ ಅಂತಂದರೆ ಇದರ ಅರ್ಥ ಏನು ಅಂತ ಸರಿಯಾಗಿ ನೋಡೋಣ. ಉತ್ತರ ಮಾರ್ಗ ಅಂತಂದರೆ ಅವರ ಜೀವನದ ಕರ್ಮದ ಗತಿಗೆ ಹಾಗೂ ಅವರ ಮನಸ್ಸಿನ ಉದ್ದೇಶಕ್ಕೆ ಅನುಗುಣವಾಗಿ ಅವರನ್ನು ಉತ್ತಮೋತ್ತಮ ಜನ್ಮಕ್ಕೆ ಒಯ್ಯುವಂಥವಳು. ಹಾಗೆ ದಕ್ಷಿಣ ಮಾರ್ಗ ಅಂತಂದರೆ ಮತ್ತೆ ಅವರ ಕರ್ಮ, ಅವರ ಮನಸ್ಸಿನ ಉದ್ದೇಶ ಅದಕ್ಕನುಗುಣವಾಗಿ ಯಾರಿರ್ತಾರೋ ಅವರನ್ನು ದಕ್ಷಿಣ ಮಾರ್ಗ ಅಂದರೆ ಪುನರಾವೃತ್ತಿ, ಮತ್ತೆ ಜನ್ಮಕ್ಕೆ ತರುವಂಥವಳು, ಮತ್ತೆ ಈ ಲೋಕಕ್ಕೆ ತರುವಂಥವಳು ಬೇರೆ ಬೇರೆ ಜನ್ಮದಲ್ಲಿ. ಅಂದರೆ ಅವರು ಪಾಪವನ್ನು ಮಾಡಿರ್ತಾರಲ್ಲ ಅದಕ್ಕನುಗುಣವಾಗಿ ಯಾವ ಜನ್ಮ, ಯಾವ ಯೋನಿಯಲ್ಲಿ ಆ ಜೀವ ಹುಟ್ಟಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಇನ್ನೊಂದು ಉತ್ತರ ಮಾರ್ಗ ದಕ್ಷಿಣ ಮಾರ್ಗದ ನಂತರ ಬ್ರಹ್ಮ ಮಾರ್ಗ ಅಂದರೆ ಮೋಕ್ಷ ಮಾರ್ಗಕ್ಕೆ ಒಯ್ಯುವವಳು. ಇದೂ ಕೂಡ ಅವರ ಕರ್ಮ, ಅವರ ಮನಸ್ಸಿನ ನಿಗ್ರಹ ಹಾಗೂ ಆ ಪಾಪ ಪುಣ್ಯಗಳನ್ನು ದಾಟುವ ಸಾಧಕ ಮನಸ್ಥಿತಿ ಇದೆಯಲ್ಲ, ಶರಣಾಗತರಾಗಿ ಜ್ಞಾನಕ್ಕೆ ಪ್ರಯತ್ನ ಮಾಡುವಂಥ ಭಕ್ತ ಯಾರಿರ್ತಾನೋ ಅಂಥವನನ್ನು ಮೋಕ್ಷ ಮಾರ್ಗಕ್ಕೆ ಒಯ್ಯುವವಳು. ಈ ಮೂರೂ ರೀತಿ ಜೀವಕ್ಕೆ ಆ ಜೀವದ ಗತಿಯನ್ನು ಕಲ್ಪಿಸುವವಳು ಈ ತ್ರಿನಯನ ಅಂತ ಈ ನಾಮ ಹೇಳ್ತಾ ಇದೆ. ಮೂರು ಕಣ್ಣುಳ್ಳವಳು ಮತ್ತು ಸಾಧಕನನ್ನು ಮೂರು ಗತಿಯಲ್ಲಿ ಸಾಗಿಸಿ ಈ ಪ್ರಪಂಚವನ್ನು ನಡೆಸುವವಳು ಅಂತ ಈ ನಾಮದ ಅರ್ಥ. ಮುಂದಿನ ನಾಮ ಲೋಲಾಕ್ಷಿ ಕಾಮರೂಪಿಣಿ. ಇದರ ಅರ್ಥ ಚಂಚಲವಾದ ಕಣ್ಣುಳ್ಳ ಕಾಮರೂಪಿಣಿ ಅಂತ ಅರ್ಥ. ಇಲ್ಲಿ ಈ ನಾಮ ಶ್ರೀಮಾತಾ ಅಂತ ಮೊದಲನೇ ನಾಮ ಸಹಸ್ರನಾಮದಲ್ಲಿ ಬಂದಿತ್ತಲ್ಲ ಅದೇ ಅರ್ಥವನ್ನು ತೆರೆದಿಡ್ತಾ ಇದೆ. ಮಾತೆ ಅಂದ್ರೇನು? ಸೃಷ್ಟಿ ಮಾಡುವವಳು, ನಮ್ಮೆಲ್ಲರ ಮೂಲ, ಸೃಷ್ಟಿಶಕ್ತಿ ಅಂತ ಅರ್ಥ ಇದೆ ಅಲ್ವಾ. ಅದೇ ಅರ್ಥದಲ್ಲಿ ಈ ನಾಮ ತೆರೆದುಕೊಳ್ತಾ ಇದೆ. ಈ ಸಂತಾನೋತ್ಪತ್ತಿ ಸೃಷ್ಟಿಯ ಮುಂದುವರಿಕೆಗಾಗಿ ಅತಿ ಅಗತ್ಯ ಅಲ್ವಾ. ಈ ಸಂತಾನೋತ್ಪತ್ತಿಗಾಗಿ ಆ ಮೂಲಕ ಸೃಷ್ಟಿ ಮುಂದುವರಿಲಿಕ್ಕೆ ಈ ಪ್ರಕೃತಿ ಶಕ್ತಿ ಈ ಸ್ತ್ರೀಯರನ್ನು ಕೋಮಲವಾಗಿ, ಚಂಚಲವಾಗಿ, ಆಕರ್ಷಕವಾಗಿ ಸೃಷ್ಟಿಸಿದೆ. ಹೌದೋ ಅಲ್ವೋ ಎಲ್ಲರೂ ವಿಚಾರ ಮಾಡ್ಕೊಂಡು ನೋಡ್ಕೊಳ್ಳಿ. ಜೊತೆಗೆ ಸ್ತ್ರೀಯರಿಗೂ ಕೂಡ ಪುರುಷರ ಆಕರ್ಷಣೆಯನ್ನು ಇಟ್ಟಿದೆ, ಲಿಂಗಾಕರ್ಷಣೆ. ಇದು ಯಾಕೆ ಮನುಷ್ಯರಲ್ಲಿದೆ, ಇತರ ಜೀವಿಗಳಲ್ಲಿದೆ ಅಂತಂದರೆ ಇದರನ್ನು ಆ ಪ್ರಕೃತಿ ಶಕ್ತಿಯೇ ಒಳಗಿಂದ ಇಟ್ಟು ಸೃಷ್ಟಿ ಮುಂದುವರಿಲಿಕ್ಕೆ ಅಂತ ಉಪಾಯವನ್ನು ಹೂಡಿದೆ. ಇದು ಪ್ರಕೃತಿಯೇ ಹೂಡಿರುವಂತಹ ಒಂದು ಸಂಚು ಅಂತ ನಾವೆಲ್ಲ ಸರಿಯಾಗಿ ತಿಳ್ಕೋಬೇಕು. ಆ ಶಕ್ತಿ
ಶಕ್ತಿಯ ಆಟದ ದಾಳಗಳು ನಾವೆಲ್ಲ. ಅಂದರೆ ನಮ್ಮಲ್ಲಿ ಈ ಕಾಮಭಾವನೆ, ಆಕರ್ಷಣೆ, ಮೈಥುನಾಸಕ್ತಿಗಳನ್ನು ಕೆಲವು ಕಾಲದವರೆಗೆ ಇಟ್ಟು ನಮ್ಮನ್ನು ಆಟವಾಡಿಸುವಂತಹ ಶಕ್ತಿ ಅವಳು ನಮ್ಮೊಳಗೇ ಇದ್ದಾಳೆ. ಹಾಗಾಗಿ ಅವಳಿಗೆ ಈ ಲೋಲಾಕ್ಷಿ ಕಾಮರೂಪಿಣಿ ಅಂತಂದರೆ ಚಂಚಲವಾದ ಕಣ್ಣನ್ನಿಟ್ಟು ಆಕರ್ಷಣೆಯನ್ನು ತುಂಬಿದವಳು ಅಂತ ಅರ್ಥ. ಸರ್ವಜೀವಿಗಳಲ್ಲಿ ಈ ರೀತಿ ಕಾಮದಾಕರ್ಷಣೆಯನ್ನು ಹುದುಗಿಸಿಟ್ಟು ಸೃಷ್ಟಿ ಮಾಡುವ ಶಕ್ತಿ ಇವಳೇ ಅಂತ ಈ ನಾಮ ಹೇಳ್ತದೆ. ಕೃಷ್ಣ ಇದನ್ನೇ ಇನ್ನೊಂದು ರೀತಿ ಗೀತೆಯಲ್ಲಿ ಹೇಳ್ತಾನೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಅರ್ಜುನಿಗೆ ಕೃಷ್ಣ ಹೇಳುವಂಥದ್ದು. ಇದರ ಅರ್ಥ ಏನು ಅಂತಂದರೆ, ಧರ್ಮಕ್ಕೆ, ಸೃಷ್ಟಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನು. ಧರ್ಮ ಮಾರ್ಗದಲ್ಲಿ ಆಚರಣೆ ಮಾಡ್ತಾರಲ್ಲ ಕಾಮವನ್ನು, ಆ ಕಾಮಾಸಕ್ತಿಯೇ ಭೂತಗಳೊಳಗೆ ಅಥವಾ ಜೀವಿಗಳೊಳಗೆ ಇರುವಂಥವ ನಾನೇ ಅಂತ ಅರ್ಜುನಿಗೆ ಕೃಷ್ಣ ಹೇಳುವಂಥ ಮಾತು. ಇದನ್ನೇ ಇಲ್ಲಿ ಲೋಲಾಕ್ಷಿ ಕಾಮರೂಪಿಣಿ ಅನ್ನೋ ನಾಮದಲ್ಲಿ ವಾಗ್ದೇವಿಯರು ಇದೇ ಅರ್ಥವನ್ನು ತೆರೆದಿಟ್ಟಿದ್ದಾರೆ. ಅಂದರೆ ನಮ್ಮೊಳಗಿನ ಕಾಮಭಾವವೂ ಕೂಡ ಆ ಒಳಗಿನ ಚೈತನ್ಯದ ಕಾರ್ಯವೇ ಅನ್ನೋದು ಈ ನಾಮದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಭಾವವೂ ಕೂಡ ಅವಳಿಗೆ ಅರ್ಪಿತ ಆಗಬೇಕಾದದ್ದು. ಹೇಗೆ ಅಂತಂದರೆ, ನಮ್ಮೊಳಗಿನ ಕಾಮಭಾವವನ್ನು ಕೂಡ ಜಾಗೃತಿಗೊಳಿಸುವವಳು ನೀನೇ ತಾಯಿ, ನೀನೇ ನನ್ನೊಳಗಿನ ಕಾಮ ಅಂತ ನಾವು ಅವಳಿಗೆ ಶರಣಾಗತಿ ಆಗಬೇಕಿದೆ ಅಂತ ಈ ನಾಮ ಸೂಚನೆ ಕೊಡ್ತಾ ಇದೆ. ಮುಂದಿನ ನಾಮ ಮಾಲಿನಿ. ಮಾಲಿನಿ ಅಂತಂದರೆ ಮಾಲೆಯನ್ನು ಧರಿಸಿದವಳು ಅಂತರ್ಥ. ಯಾವ ಮಾಲೆ? ಇಡೀ ಸೃಷ್ಟಿಯಲ್ಲಿ ಏನೇನು ಕಾಣ್ತದೋ ವಸ್ತು ವೈವಿಧ್ಯಗಳು, ಜೀವ ವೈವಿಧ್ಯಗಳು ಅವೆಲ್ಲವನ್ನೂ ಕೂಡ ಮಾಲೆಯನ್ನಾಗಿ ಧರಿಸಿಕೊಂಡವಳು. ಕೃಷ್ಣ ಹೇಳ್ತಾನಲ್ಲ, ಸೂತ್ರೇ ಮಣಿಗಣ ಇವ ಅಂತ. ಆ ರೀತಿ ಇಡೀ ಸೃಷ್ಟಿಯನ್ನು ಒಳಗಿಂದ ಹೊಕ್ಕು ಅದರೊಳಗೆ, ಆ ಸೂತ್ರದ ಆಧಾರದೊಳಗೆ ಇಡೀ ಸೃಷ್ಟಿಯನ್ನು ಮಾಲೆಯನ್ನಾಗಿ ಧರಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಎಲ್ಲ ಭಾಷೆ, ದೇಶ, ಅಕ್ಷರ ಏನೇನಿದೆಯೋ ಅದೆಲ್ಲವನ್ನು ಅವಳು ಮಾಲೆಯನ್ನಾಗಿ ಮಾಡಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ನಾವು ಜಪ ಎಣಿಸ್ತೀವಲ್ಲ, ಜಪ ಮಣಿಮಾಲೆ, ಅದನ್ನೂ ಕೂಡ ಅವಳು ಧರಿಸ್ಕೊಂಡಿದ್ದಾಳೆ ಅಂತ ಅವಳ ರೂಪದಲ್ಲಿ ನಾವು ನೋಡಬಹುದು. ಅದನ್ನು ಅಕ್ಷಮಾಲೆ ಅಂತ ಕರೀತಾರೆ. ಇದು ನಾಮ ಜಪವನ್ನು ಇಳಿಸ್ಲಿಕ್ಕೆ ಬಳಸ್ತಾರಲ್ಲ, ಈ ಅಕ್ಷಮಾಲೆಯನ್ನು ಹಿಡಿದು ಇವಳು ಜಪ ಮಾಡ್ತಾ ಇದ್ದಾಳೆ ಅಂತಲೂ ಈ ಮಾಲಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ನಿಜವಾಗಿ ಆದರೆ ಇಡೀ ಸೃಷ್ಟಿಯಲ್ಲಿರುವ ಎಲ್ಲ ವಸ್ತು, ವ್ಯಕ್ತಿಗಳು, ಇಡೀ ಜೀವಕೋಟಿಯೇ ಅವಳ ಕೊರಳ ಮಾಲೆಯನ್ನಾಗಿ ಧರಿಸಿರುವ ಈ ಮಾಲಿನಿ ಯಾವ ಜಪ ಮಾಡ್ತಾಳೆ? ತನ್ನ ಮಕ್ಕಳದೇ ಜಪ. ಪ್ರತಿಯೊಬ್ಬರಲ್ಲೂ ಆತ್ಮವಸ್ತುವಾಗಿದ್ದುಕೊಂಡು ಇವರಿಗೆ ನನ್ನ ಎಚ್ಚರ ಆಗಲಿ, ಒಳಗಿಂದ ಈ ಆತ್ಮದ ಜಾಗೃತಿಯಾಗಲಿ ಅನ್ನುವಂತಹ ಸ್ವಾತ್ಮಾನುಸಂಧಾನವನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಎಲ್ಲವನ್ನೂ ಕೂಡ ಮಾಲೆಯನ್ನಾಗಿ ಧರಿಸಿರುವಂಥ ಇವಳೇ ನಮ್ಮೆಲ್ಲರ ಚೈತನ್ಯ ಸ್ವರೂಪ ಅಂತ ಈ ನಾಮ ಹೇಳ್ತಾ ಇದೆ. ನೋಡಿ, ಕವಿಗಳೂ ಕೂಡ ಇದೇ ಅರ್ಥದಲ್ಲಿ ಮಾತಾಡುವಂಥದ್ದಿದೆ. ಕುವೆಂಪು ಹೇಳ್ತಾರೆ ಉದಾಹರಣೆಗೆ, ಹಸಿರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಅಂತ ಪದ್ಯ ಬರ್ತದಲ್ವ. ಹಾಗಾಗಿ ಆ ರೀತಿ ಇಡೀ ಸೃಷ್ಟಿಯ ಎಲ್ಲ ವಸ್ತುಗಳನ್ನು, ಎಲ್ಲ ಜೀವಕೋಟಿಗಳನ್ನು ತನ್ನ ಕೊರಳ ಮಾಲೆಯನ್ನಾಗಿ ಈ ಚೈತನ್ಯ ಭಗವತಿ ಧರಿಸ್ಕೊಂಡಿದ್ದಾಳೆ. ನಮ್ಮೆಲ್ಲರ ಮೂಲವೂ ಅವಳೇ. ಹಾಗಾಗಿ ಸದಾಕಾಲ ನಾವು ಯಾವ ವಸ್ತುವನ್ನು ನೋಡಿ ನಮ್ಮ ಮನಸ್ಸಿಗೆ ಆಕರ್ಷಣೆ ಆಯಿತು ಆ ತಕ್ಷಣ ನಾವು ನೆನಪು ಮಾಡ್ಕೋಬೇಕು, ಪ್ರತಿಯೊಂದು ನೀನೇ ಅಮ್ಮ ಅಂತ. ಹಾಗೆ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಅವಳ ನೆನಪು ಬರಬೇಕು ಅಂತ ಈ ಮಾಲಿನಿ ಎನ್ನುವಂಥ ನಾಮ ಹೇಳ್ತಾ ಇದೆ. ಜಗತ್ಸೂತ್ರ ನಾನೇ. ಹಾಗಾಗಿ ಈ ಮಾಲೆಯ ಮಣಿ ಅಥವಾ ಆ ಮಾಲೆಯ ಒಂದು ಹೂವು ನೀನು. ಆ ಹೂವು ಸದಾಕಾಲ ತನ್ನ ಆಧಾರವಾಗಿರುವಂತಹ ಈ ಪರಸ್ಪರ ಬಂಧಿಸಿರುವಂತಹ ಈ ವಾತ್ಸಲ್ಯ ಸ್ವರೂಪ ಏನಿದೆ, ಶ್ರೀಮಾತೆ ಅಂತ ನಾವು ಕರಿತಾ ಇರುವಂಥದ್ದು, ಆ ವಾತ್ಸಲ್ಯ ಸ್ವರೂಪವನ್ನು, ತನ್ನ ಮೂಲದ ಆನಂದ ಸ್ವರೂಪವನ್ನು ಸದಾಕಾಲ ನೆನೆಸ್ಕೋತಾ ಇರಬೇಕು ಅನ್ನೋದು ಈ ಮಾಲಿನಿ ಅನ್ನುವಂತಹ ನಾಮದಿಂದ ವಾಗ್ದೇವಿಯರು ನಮಗೆ ಕೊಡುವಂತಹ ಒಂದು ಸೂಚನೆ. ಮುಂದಿನ ನಾಮ ಹಂಸಿನಿ. ಹಂಸಿನಿ ಅಂತಂದರೆ ಹೆಣ್ಣು ಹಂಸ ಅಂತ ಅರ್ಥ. ಅಂದರೆ ಹಂಸದ ಸ್ತ್ರೀ ರೂಪ ಅದು. ಆದರೆ ಇಲ್ಲಿ ನಿಜವಾಗಿ ಹಂಸ ಅಂತಂದರೆ ಯತಿ ಅಥವಾ ಸನ್ಯಾಸಿ.
ಹಾಗಾಗಿಯೇ ಪರಮಹಂಸ ಅನ್ನೋದಾಗಿ ಕೆಲವು ಯತಿಗಳನ್ನು ಅಥವಾ ಸನ್ಯಾಸಿಗಳನ್ನು ಕರೆಯಲಾಗ್ತದೆ ಅಲ್ವಾ. ಪರಮಹಂಸ, ಶ್ರೀಧರ ಗುರುವರ ಅಂತೆಲ್ಲ ನಮಗೆ ಗೊತ್ತಿದೆಯಲ್ಲ ಆ ಹಾಡೆಲ್ಲ. ಹಾಗೆ ಯತಿಗಳನ್ನು ಕರೀತಾರೆ ಅಂತಂದರೆ ಅದರ ಅರ್ಥ ಅವರು ಅದ್ವೈತವನ್ನು ತಮ್ಮ ಮನಸ್ಥಿತಿಯಲ್ಲಿ ಸಾಧಿಸಿಕೊಂಡವರು ಅಂತ, ಮನಸ್ಸನ್ನು ಮೀರಿ ನಿಂತವರು ಅಂತ ಅರ್ಥ. ಇವರು ತಮ್ಮ ಮೂಲ ಚೈತನ್ಯದೊಂದಿಗೆ ಅಭೇದ ಸ್ಥಿತಿಯಲ್ಲಿ ಸೇರಿ ಹೋದವರು. ಇವರಿಗೆ ಹಂಸ ಅಥವಾ ಪರಮಹಂಸ ಅಂತ ಕರೀತಾರೆ. ಇಲ್ಲಿ ಹಂಸಿನಿ ಅಂತಂದರೆ ಅದ್ವಿತೀಯ ತತ್ವ ಅಥವಾ ಅದ್ವೈತ ತತ್ವದಲ್ಲೇ ನೆಲೆ ನಿಂದಿರುವವಳು. ತತ್ವಾಸನ ಅನ್ನೋ ನಾಮದಲ್ಲಿ ಬಂದಿತ್ತಲ್ಲ, ಅದೇ ಅರ್ಥವನ್ನು ಇಲ್ಲಿ ಹೇಳುವಂಥದ್ದು, ಅದ್ವೈತವೇ ಆಗಿರುವವಳು ಅಂತ ಅರ್ಥ. ಇನ್ನೊಂದು ವಿಷಯ ಈ ಹಂಸಿನಿ ಅನ್ನುವಂಥ ನಾಮದಲ್ಲಿದೆ. ಅದೇನು ಅಂತಂದರೆ ನಮ್ಮ ಉಸಿರಾಟದ ಸಂಗತಿ. ಮೆಡಿಟೇಷನ್ ಮಾಡೋಕ್ಕೆ ಇದರನ್ನು ಬಹಳ ಹತ್ತಿರದ ದಾರಿ ಅಂತ ಬಹಳ ಜನ ಇದನ್ನು ಬಳಸ್ತಾರೆ. ಅಂದರೆ ನಮ್ಮ ಉಸಿರಾಟದ ಗತಿಯನ್ನು ನಾವು ಗಮನಿಸೋದು. ಇದನ್ನು ಗಮನಿಸಿ ನೋಡಿ, ಈ ಉಸಿರಾಟ ಹೇಗೆ ನಡೀತಾ ಇದೆ ಅಂದರೆ, ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಸೋ ಅಂತ ಉಸಿರು ಹಿಸ್ಸಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿ ಶಬ್ದ ಬರ್ತದೆ. ಮತ್ತು ಅದನ್ನು ಹೊರಗಡೆ ಬಿಡುವಾಗ ಅನ್ನೋ ಥರ ಒಂದು ಹಮ್ಮಿಂಗ್ ಇರ್ತದೆ. ಇದನ್ನು ಸೋಹಂ ಅಂತ ಕರೀತಾರೆ. ಈ ಉಸಿರಾಟದ ಗತಿಯನ್ನು ಗಮನಿಸುವ ಸ್ಥಿತಿ ಏನಿದೆ ಅದನ್ನು ಅಜಪ ಜಪ ಅಂತಲೂ ಕರೀತಾರೆ. ಅಂದರೆ ಸಾಧನೆಯ ಮಾರ್ಗದಲ್ಲಿರುವಂಥ ಕೆಲವರು ಈ ಉಸಿರಾಟವನ್ನು ಗಮನಿಸ್ತಾರೆ. ಉಸಿರಾಟದ ಮೂಲಕವಾಗಿಯೇ ಧ್ಯಾನದ ಸ್ಥಿತಿಯನ್ನು ಸೇರ್ತಾರೆ. ಇದರನ್ನು ಹಂಸ ಜಪ ಅಂತಲೂ ಕರೀತಾರೆ. ಅಂದರೆ ಉಸಿರಾಟವನ್ನು ಸರಿಯಾಗಿ ಗಮನಿಸ್ತಾ ಸೋಹಂ ಅಂತ ಉಸಿರಿನ ಶಬ್ದ ಬರ್ತಾ ಇರ್ತದಲ್ಲ, ಅದನ್ನು ಸೋಹಂ ಜಪ ಅನ್ನೋದಾಗೂ ಹಂಸ ಜಪ ಅನ್ನೋದಾಗೂ ಕೂಡ ಹೇಳ್ತಾರೆ. ಆ ಅರ್ಥದಲ್ಲಿ ಸದಾಕಾಲ ತನ್ನ ಉಸಿರಾಟವನ್ನು ಗಮನಿಸುತ್ತಾ ಧ್ಯಾನದ ಸ್ಥಿತಿಯಲ್ಲಿರುವವಳು ಅಂತ ಈ ಹಂಸಿನಿ ಅನ್ನುವಂಥ ನಾಮ ಇನ್ನೊಂದು ಅರ್ಥವನ್ನು ಹೇಳ್ತಿದೆ. ಉಸಿರಾಟ ಅಂತಂದರೆ ಪ್ರಾಣಶಕ್ತಿಯನ್ನು ನಮ್ಮ ದೇಹದೊಳಗೆ ಊಡುವಂತಹ ಕಾರ್ಯಕ್ರಮ ಅವಳದ್ದು. ಹಾಗಾಗಿ ಈ ಕಾರ್ಯ ನಡೆಸುವವಳು ಅವಳೇ ಅನ್ನೋ ಭಾವದಲ್ಲಿ ಉಸಿರನ್ನು ಗಮನಿಸಬೇಕು. ಆ ಉಸಿರನ್ನು ಗಮನಿಸುವಂಥ ಈ ಸ್ಥಿತಿ ಕೊನೆಗೆ ಧ್ಯಾನದ ಸಮಾಧಿ ಸ್ಥಿತಿಗೆ ಕರೆದೊಯ್ತದೆ. ಆ ಸ್ಥಿತಿಗೆ ನಿಧಾನವಾಗಿ ನಮ್ಮನ್ನು ಕರೆದೊಯ್ಯುವಂಥವಳು ಅನ್ನೋ ಅರ್ಥದಲ್ಲಿ ಹಂಸಿನಿ ಅನ್ನುವಂಥ ನಾಮ ಬಂದಿದೆ. ಅಂದರೆ ಆಕರ್ಷಕವಾದ ಹಂಸದ ಲಾಲಿತ್ಯದ ನಡಿಗೆಯ ಮೂಲಕ ಪರಮಹಂಸನನ್ನಾಗಿಸುವವಳು. ಆ ಹಂಸದ ಲಾಲಿತ್ಯದ ನಡಿಗೆ ಅಂದರೆ ನಮ್ಮಲ್ಲೇ 24 ಗಂಟೆ ನಡೆಯುವಂಥ ಈ ಶ್ವಾಸೋಚ್ಛ್ವಾಸ, ಹಂಸ ಜಪ ಅಂತ ಹೇಳಿದ್ವಲ್ಲ, ಆ ಹಂಸದ ಗತಿ ಅಂದರೆ ಚಲನವಲನ, ಉಸಿರಿನ ಚಲನವಲನವನ್ನು ಗಮನಿಸುವವನನ್ನು ಈ ಪರಮಹಂಸ ಸ್ಥಿತಿಗೆ ಒಯ್ಯುವವಳು ಈ ಹಂಸಿನಿ ಅಂತ ವರ್ಣನಾತ್ಮಕವಾಗಿ ತುಂಬ ಚೆನ್ನಾಗಿ ಈ ನಾಮದ ಸ್ತುತಿ ವಾಗ್ದೇವಿಯರಿಂದ ಮಾತೆಗೆ ನಡೀತಾ ಇದೆ. ನಮ್ಮ ಸಾಧನೆಗೆ ಸೂಚನೆಯನ್ನು ವಾಗ್ದೇವಿಯರು ಈ ಮೂಲಕ ಕೊಡ್ತಾ ಇದ್ದಾರೆ. ನಿಮ್ಮ ಉಸಿರನ್ನು ಗಮನಿಸಿಕೊಳ್ಳಿ, ಹಂಸ ಅಲ್ಲೇ ಇದೆ. ಹಂಸ ಜಪ 24 ತಾಸು ನಿಮ್ಮ ದೇಹದಲ್ಲಿ ನಡೀತಾ ಇದೆ. ಎಚ್ಚರವಿರುವಷ್ಟು ಕಾಲ ಈ ಹಂಸದ ಗತಿಯನ್ನು ನಿಮ್ಮಲ್ಲೇ ನೀವು ನಿರೀಕ್ಷಿಸ್ತಾ ಇರಿ ಅಂತ ನಮಗೆ ಸೂಚನೆ. ಮುಂದಿನ ನಾಮ ಮಾತಾ ಅಂತಂದರೆ ತಾಯಿ, ನಮ್ಮ ಮೂಲ ಅಂತ ಅರ್ಥ. ಇಡೀ ಬ್ರಹ್ಮಾಂಡದ ಎಲ್ಲ ವಸ್ತುಗಳಿಗೂ ಇವಳೇ ಜನ್ಮವನ್ನು ನೀಡೋದ್ರಿಂದ ಇವಳು ಮಾತಾ, ಅಂದರೆ ನಮ್ಮೆಲ್ಲರ ಮೂಲ ಶಕ್ತಿ ಇವಳು ಅಂತ ಅರ್ಥ. ವಿವಿಧ ರೀತಿಯ ಮಾತೃಭಾವದಲ್ಲಿ ನಾವು ಈ ತಾಯಿಯನ್ನು ಆರಾಧಿಸ್ತೇವೆ. ಅದು ಯಾವುದು ಅಂತಂದರೆ ನಮ್ಮ ತಾಯಿ, ಅಂದರೆ ನಮಗೆ ಜನ್ಮ ನೀಡಿದ ತಾಯಿ, ಮತ್ತು ನಮ್ಮ ಗ್ರಾಮ ದೇವತೆ, ನಮ್ಮ ಮಠದಲ್ಲಿ ಇರುವಂತಹ ದೇವತೆ, ನಮ್ಮೂರಲ್ಲಿರುವಂಥ ಚೌಡಿ, ನಮ್ಮ ಸೀಮಾ ದೇವಸ್ಥಾನದಲ್ಲಿರುವಂತಹ ಶಕ್ತಿ ದೇವಿ, ಮತ್ತು ನಮ್ಮ ರಾಜ್ಯದ ಅಧಿದೇವತೆ ಅಥವಾ ನಮ್ಮ ನಾಡದೇವಿ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ನಮ್ಮ ದೇಶದ ಅಧಿದೇವತೆ, ಅದನ್ನು ನಾವು ಭಾರತಾಂಬೆ ಅಂತ ಕರಿತೀವಿ. ಆ ರೀತಿ ಲೋಕಮಾತೆ, ಹೀಗೆಲ್ಲ ನಾವು ಆರಾಧಿಸುವ ದೈವೀ ಶಕ್ತಿಯ ಮೂಲ ಮಾತೃಶಕ್ತಿ ಇದೇ ಚೈತನ್ಯ ಮಾತೆ ಲಲಿತಾಂಬಿಕೆ. ಹಾಗಾಗಿ ಶ್ರೀಮಾತಾ ಅನ್ನೋದಾಗಿ ಈ ನಾಮದ ಸ್ತುತಿಯನ್ನು
ವಾಗ್ದೇವಿಯರು ಮೊದಲಿಗೆ ಮಾಡಿರುವಂಥದ್ದು. ಅದನ್ನೇ ಇಲ್ಲಿ ಮಾತಾ ಅನ್ನುವಂತಹ ನಾಮದಿಂದ ಮತ್ತೆ ಮತ್ತೆ ವಿವರಣೆ ಮಾಡ್ತಾ ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಮಲಯಾಚಲ ವಾಸಿನಿ ಅಂತಂದರೆ ಮಲಯ ಪರ್ವತದಲ್ಲಿ ವಾಸಿಸುವಳು ಅಂತ ಅರ್ಥ. ಇದಕ್ಕೆ ಎರಡು ಅರ್ಥ ಇದೆ. ಮಲಯ ಪರ್ವತ ಅಂತಂದರೆ ಮಲಯಾಳ ಪ್ರದೇಶದ ಪರ್ವತ, ಅಂದರೆ ಕೇರಳದ ಪರ್ವತ ಭಾಗದಲ್ಲಿ ನೆಲೆಸಿರುವವಳು ಅಂತಲೂ ಒಂದು ಅರ್ಥ ಆಗ್ತದೆ. ಇನ್ನೊಂದು ಮಲಯಾಚಲ ಪ್ರದೇಶ ಅಂತಂದರೆ ಹಿಮಾಲಯದ ಒಂದು ಭಾಗ ಇದು. ಈ ಮಲಯ ಪರ್ವತದಲ್ಲಿ ಶ್ರೀಗಂಧ ಮತ್ತು ಚಂದನದ ಮರಗಳು ತುಂಬ ನಿಬಿಡವಾಗಿದೆಯಂತೆ. ಈ ಪರಿಮಳದ ಗಂಧ ಲೇಪನ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಆ ಮಲಯ ಪರ್ವತದಲ್ಲಿ ಬೆಳೆಯುವಂತಹ ಚಂದನ ವೃಕ್ಷವಾಗಿಯೇ, ಶ್ರೀಗಂಧದ ವೃಕ್ಷವಾಗಿಯೇ ದೇವಿಯಲ್ಲಿ ಸಾಕ್ಷಾತ್ಕರಿಸ್ತಾಳೆ. ಅಂದರೆ ಅಲ್ಲಿರುವಂತಹ ಪವಿತ್ರ ಪರಿಮಳ ಮತ್ತು ಔಷಧಿಯುಕ್ತವಾದ ಪಾವನಕರ ಮತ್ತು ಬಹು ಅಮೂಲ್ಯವಾದ ಈ ಶ್ರೀಗಂಧದ ಮರ ಮತ್ತು ಚಂದನಗಳ ಮರ ಏನಿದೆ, ಆ ಮರಗಳ ರೂಪವೇ ಆಗಿ ದೇವಿ ಆ ಮರಗಳಲ್ಲಿ ನೆಲೆಸಿದ್ದಾಳೆ ಅನ್ನೋದು ಈ ನಾಮದ ಸರಿಯಾದ ಅರ್ಥ. ಇದು ಏನನ್ನು ಸೂಚಿಸ್ತದೆ ಅಂತಂದರೆ, ಪ್ರಾಕೃತಿಕವಾಗಿ ಹೂವು, ಹಣ್ಣು, ಗಿಡ, ಗಿರಿ, ಪರ್ವತ, ಕೆರೆ, ಸರೋವರ, ನದಿ, ಹೊಳೆ, ಸಮುದ್ರ ಹೀಗೆಲ್ಲ ಇರ್ತದಲ್ಲ. ಪ್ರಕೃತಿ ಅಂತ ನಾವು ಬೇರೆ ಬೇರೆ ವಸ್ತುಗಳನ್ನೆಲ್ಲ ಏನು ಹೇಳ್ತೀವೋ ಆ ಎಲ್ಲ ವಸ್ತುಗಳೂ ಕೂಡ ಈ ಮಾತೆಯ ಬೇರೆ ಬೇರೆ ರೂಪಗಳೇ ಅನ್ನೋದನ್ನು ಈ ನಾಮಗಳಲ್ಲಿ ವಶಿನ್ಯಾದಿ ವಾಗ್ದೇವಿಯರು ನಮಗೆ ಸೂಚಿಸ್ತಾ ಇದ್ದಾರೆ. ಯಾಕೆ ಸೂಚಿಸ್ತಾ ಇದ್ದಾರೆ ಅಂತಂದರೆ, ಈ ಪ್ರಕೃತಿಯನ್ನು ಆ ಚೈತನ್ಯ ವಸ್ತುವಾಗಿ ಕಂಡು ಇದನ್ನು ಹಾಳು ಮಾಡದೆ ಯಾರು ಒಳ್ಳೆಯ ರೀತಿ ಪೋಷಿಸ್ತಾರೋ, ಗೌರವಿಸ್ತಾರೋ ಅವರೆಲ್ಲ ನಿಜವಾಗಿ ಪ್ರಕೃತಿ ಶಕ್ತಿಯ ಆರಾಧಕರು. ಈ ಪ್ರಕೃತಿ ಶಕ್ತಿಯ ಆರಾಧನೆಯ ಮೂಲಕ ನಾವು ಆ ಮಾತೆಯನ್ನೇ ಪ್ರೀತಿಸೋದು. ಅಂದರೆ ನಾವು ನಮ್ಮ ಬದುಕಿನಲ್ಲಿ ಈ ಪ್ರಕೃತಿ ಶಕ್ತಿಯನ್ನು ಯಾವ ರೀತಿ ಗೌರವಿಸಬೇಕು, ಹಾಳು ಮಾಡದೆ ಎಚ್ಚರದಿಂದ ಪ್ರಕೃತಿಯನ್ನು ಪೋಷಿಸ್ತಾ ಹೇಗೆ ಬದುಕಬೇಕು. ಯಾಕೆಂದರೆ ಪ್ರಕೃತಿ ಮತ್ತು ಮನುಷ್ಯ ಇಬ್ಬರು ಪರಸ್ಪರ ಪೂರಕವಾದಂತಹ ಪ್ರಕೃತಿಯ ಎರಡು ಭಾಗಗಳೇ ಆಗಿವೆ. ನಾವೂ ಕೂಡ ಪ್ರಕೃತಿಯೇ. ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ ಅಲ್ವಾ. ಈ ಶರೀರವನ್ನು ಕೂಡ ಪ್ರಕೃತಿ ಅಂತಲೇ ಹೇಳೋದು ಅಲ್ವಾ. ಹಾಗಾಗಿ ಈ ತಿಳುವಳಿಕೆ ಮನುಷ್ಯನಿಗೆ ಬರಲಿ, ಪ್ರಕೃತಿಯನ್ನು ಹಾಳು ಮಾಡದೇ ಇರಲಿ ಅಂತ ಪ್ರಕೃತಿಯ ಪ್ರತಿಯೊಂದು ವಸ್ತುವೂ ಕೂಡ ಈ ಚೈತನ್ಯದ ಭಾಗವೇ ಆಗಿದೆ ಅನ್ನೋದನ್ನು ಇಂತಹ ನಾಮಗಳು ಸೂಚಿಸ್ತಾ ಇವೆ. ವಾಗ್ದೇವಿಯರು ಇಲ್ಲಿ ನಮ್ಮನ್ನು ಬದುಕಬೇಕು ಹೇಗೆ ಅನ್ನೋ ಅಂಶವನ್ನು ಇಲ್ಲಿಟ್ಟು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಈ ಪ್ರಕೃತಿಯ ಜೊತೆ ನಮ್ಮ ಒಡನಾಟ ಹೇಗಿರಬೇಕು ಅನ್ನೋದನ್ನು ಇಂಥ ನಾಮಗಳು ಸೂಚಿಸ್ತವೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.